ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಈರುಳ್ಳಿ ಕುರಿತಾಗಿ ಮಾತಾಡೋಣ. ಇದು ಕೂಡ ಒಂದು ಔಷಧೀಯ ಸಸ್ಯ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಬೆಳೀತಾರೆ ಮತ್ತು ಇದರ ಸೈಂಟಿಫಿಕ್ ಹೆಸರೇನು, ಯಾವ ರೀತಿ ಮಾರಾಟ ಆಗುತ್ತೆ, ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಇವತ್ತು ಕೇವಲ ಅದರ ಆಯುರ್ವೇದಿಕ್ ಅಥವಾ ಅದರ ಔಷಧೀಯ ಗುಣಧರ್ಮ ಕುರಿತಾಗಿ ಮಾತನಾಡ್ತಾ ಬರೋಣ. ನಾವು ನಿತ್ಯವೂ ತಯಾರಿಸುವ ಅಡುಗೆ ಪದಾರ್ಥಗಳಲ್ಲಿ ಈರುಳ್ಳಿಯನ್ನು ಹಾಕಿದಾಗ ಒಂದು ರುಚಿ ಬಂದರೆ, ಹಾಕದೇ ಇದ್ದಾಗ ಆ ಪದಾರ್ಥ ರುಚಿಯೇ ಬೇರೆ ಆಗ್ತದೆ. ಈ ಈರುಳ್ಳಿ ಅಪಾರವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ಭಾವಪ್ರಕಾಶ ನಿಘಂಟು ಎಂಬ ಗ್ರಂಥದಲ್ಲಿ ಈರುಳ್ಳಿ ಕುರಿತಾಗಿ ಈ ರೀತಿ ಬರೆದಿದ್ದಾರೆ. ಏನೆಂದರೆ, ಬಲವೀರ್ಯ ಕರೋ ಗುರು ಅಂದಿದ್ದಾರೆ. ಅಂದರೆ ಈರುಳ್ಳಿಯು ದೇಹದ ಬಲವನ್ನು, ವೀರ್ಯದ ಗುಣಮಟ್ಟವನ್ನು, ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸ್ತದೆ ಎಂದರ್ಥ. ಬಹುತೇಕ ಎಲ್ಲ ಆಯುರ್ವೇದಿಕ್ ಗ್ರಂಥದಲ್ಲಿಯೂ ಈರುಳ್ಳಿಯನ್ನು ಲೈಂಗಿಕ ಶಕ್ತಿ ವೃದ್ಧಿಯಾಗೋದಕ್ಕೆ ಬಳಸಲಾಗ್ತದೆ ಅನ್ನೋದನ್ನು ಹೇಳಲಾಗ್ತದೆ. ಇದು ಚರ್ಮಕ್ಕೆ ಕೂಡ ಅತ್ಯಂತ ಅನುಕೂಲಕರ ಆಗಿದೆ ಅಂತ ಹೇಳ್ಬೋದು. ಚರ್ಮವನ್ನು ಸ್ನಿಗ್ಧಗೊಳಿಸಿ ಆ ಒರಟುತನವನ್ನು ಹೋಗಲಾಡಿಸ್ತದೆ. ಚರ್ಮಕ್ಕೆ ಕಾಂತಿಯನ್ನು ಕೊಡ್ತದೆ, ಜೊತೆಗೆ ಚರ್ಮದ ಶುದ್ಧಿಯನ್ನು ಕೂಡ ಮಾಡ್ತದೆ. ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹದ ಬಾಹ್ಯ ಮತ್ತು ಆಂತರಿಕ ಕಾಂತಿ ಹೆಚ್ಚುತ್ತದೆ. ಅಂದರೆ ಕೇವಲ ಸೌಂದರ್ಯ ವೃದ್ಧಿಯಷ್ಟೇ ಅಲ್ಲದೆ ದೇಹದೊಳಗಿನ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿ ಹೆಚ್ಚುತ್ತದೆ. ಈರುಳ್ಳಿಯು ಧ್ವನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೋಗಲಾಡಿಸಿ ಒಳ್ಳೆಯ ಧ್ವನಿಯನ್ನು ನೀಡ್ತದೆ. ಹೀಗಾಗಿ ಹಾಡುಗಾರರು, ಅಧ್ಯಾಪಕರು ನಿಯಮಿತವಾಗಿ ಈರುಳ್ಳಿಯನ್ನು ಸೇವನೆ ಮಾಡೋದು ತುಂಬ ಅನುಕೂಲಕರವಾಗಿರುತ್ತದೆ ಅಂತಕ್ಕಂಥದ್ದು. ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆದ್ದರಿಂದ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸೋದ್ರಿಂದ 10ರಿಂದ 15 ml ಅಷ್ಟು ಈರುಳ್ಳಿ ರಸವನ್ನು ತಗೊಂಡು 1 ತಿಂಗಳ ಕಾಲ ದಿನಕ್ಕೂ ಒಮ್ಮೆ ಅಂತೆ ಸೇವಿಸ್ತಾ ಬರಬೇಕು. ಚಿಕ್ಕ ಪುಟ್ಟ ಕಣ್ಣಿನ ತೊಂದರೆಗಳು ನಿವಾರಣೆ ಆಗ್ತಾಯಿದೆ ಇದರಿಂದ. ಹೀಗೆ ಸ್ವಲ್ಪ ಸಿಹಿ ಮತ್ತು ಖಾರ ಕಡಿಮೆ ಇರುವಂಥ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನು ಕತ್ತರಿಸಿ ತುಪ್ಪದಲ್ಲಿ ಹುರಿದು ನಿಯಮಿತವಾಗಿ ಸೇವಿಸಿದರೆ ಲೈಂಗಿಕ ಶಕ್ತಿಯು ವೃದ್ಧಿಯಾಗ್ತದೆ. ಕೂದಲು ಉದುರೋದು ಕಡಿಮೆ ಆಗ್ತದೆ. ಈರುಳ್ಳಿಯು ರಸ ತೆಗೆದು ತಲೆ ಸ್ನಾನ ಮಾಡೋ 10 ನಿಮಿಷದ ಮೊದಲು ಕೂದಲಿನ ಬುಡಕ್ಕೆ ಹಚ್ಚಬೇಕು. ಇದರಿಂದ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗಲು ಮತ್ತು ಕೂದಲು ಉದುರೋದು ನಿಲ್ಲಲು ಸಹಾಯ ಆಗ್ತದೆ. ಇದು ಬೊಜ್ಜನ್ನು ಕೂಡ ಕಡಿಮೆ ಮಾಡ್ತದೆ. ಇದು ನರದ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಹಾಗಾಗಿ ಸಯಾಟಿಕದಂತಹ ಸಮಸ್ಯೆಗಳನ್ನು ಅನುಭವಿಸ್ತಿರೋರು ಈರುಳ್ಳಿಯನ್ನು ಸಹಾಯ ಪಡೆದು ಉಪಯೋಗಿಸ್ಬೇಕು ದಿನದಲ್ಲಿ. ಕಫದ ಸಮಸ್ಯೆ ಇದ್ದು ಕಫ ಹೊರಗೆ ಬರ್ತಿಲ್ಲ ಅಂಥೇಳಿ ಯಾರೆಲ್ಲ ಒದ್ದಾಡ್ತಿದ್ದಾರೋ ಅವರು 2 ಚಮಚದಷ್ಟು ಈರುಳ್ಳಿ ರಸವನ್ನು, ಅರ್ಧ ಚಮಚದಷ್ಟು ಶುಂಠಿ ರಸವನ್ನು, ಅರ್ಧ ಚಮಚದಷ್ಟು ತುಳಸಿ ರಸವನ್ನು ತೆಕ್ಕೊಂಡು 1 ಚಮಚದಷ್ಟು ಜೇನುತುಪ್ಪಕ್ಕೆ ಸೇರಿಸ್ಬೇಕು. ದಿನಕ್ಕೆ 1ರಿಂದ 2 ಬಾರಿ ಇದನ್ನು ಸೇವಿಸ್ತಾ ಬರಬೇಕು. ಹಾಗೆ ಸೇವಿಸೋದ್ರಿಂದ ಕಫ ಹೊರಗೆ ಬಂದು ಸಮಸ್ಯೆ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದು. ಇದನ್ನು ನೋಡಿ ಲೆಂಸೇಪ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಈರುಳ್ಳಿ ಒಳ್ಳೆಯ ಜೀರ್ಣಕಾರಿಯೂ ಹೌದು. ಹಾಗೆಯೇ ಇದು ಅಜೀರ್ಣ ಇರೋರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿನ ಸೇವಿಸಿ, ಈರುಳ್ಳಿನ ಹಾಕಿ ಹೆಸರುಬೇಳೆ ಸಾಂಬಾರು ಅಥವಾ ತಿಳಿಸಾರು ಮಾಡಿ ಊಟಕ್ಕೆ ನೀಡಿದ್ರೆ ಅಜೀರ್ಣದ ಸಮಸ್ಯೆ ಕಡಿಮೆ ಆಗ್ತದೆ ಅಥವಾ ಹತೋಟಿಗೆ ಬರ್ತದೆ. ಜೊತೆಗೆ ಶಕ್ತಿ ವೃದ್ಧಿಯೂ ಆಗ್ತದೆ. ಒಟ್ಟಿನಲ್ಲಿ ಈರುಳ್ಳಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಸರಿಯಾಗಿ ಬಳಸಿದರೆ ಅದು ಒಂದು ತರಕಾರಿಯಲ್ಲ, ಅದ್ಭುತ ಔಷಧವಾಗಿಯೇ ಅದು ಪರಿಣಾಮವನ್ನು ಬೀರ್ತದೆ. ಈರುಳ್ಳಿಯಲ್ಲಿ ನಾನಾ ಥರ ಇಲ್ಲಿ ನೋಡ್ಬೋದು ನೀವು. ಚಿಕ್ಕ ಈರುಳ್ಳಿ, ದೊಡ್ಡ ಈರುಳ್ಳಿ, ಬಿಳಿ ಈರುಳ್ಳಿ, ಆರೆಂಜು, ರೆಡ್ ಈರುಳ್ಳಿ, ಈ ಥರ ಹಲವಾರು ರೀತಿಯ ಈರುಳ್ಳಿಗಳನ್ನು ನೋಡಲಾಗ್ತದೆ. ಈರುಳ್ಳಿಯಲ್ಲಿ ಇರ್ತಕ್ಕಂಥ ಫ್ಲಾವಿನಾಯ್ಡ್ಸ್ಗಳೇನಿದ್ದಾವೆ ಅಥವಾ ಆಯಿಲ್ಗಳೇನಿದ್ದಾವೆ ಅವು ಬೇರೆ ಬೇರೆ ಆಗಿರ್ತವೆ. ಅವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗ್ತದೆ ಅಂತ ಹೇಳಿ ಇಷ್ಟನ್ನು ಹೇಳ್ತಾ ನಾವು ಇವತ್ತಿನ ದಿನ ಟ್ಯಾಗ್ಲೈನಿಗೆ ಬಂದ್ಬಿಡೋಣ ನೇರವಾಗಿ. ಇವತ್ತಿನ ಟ್ಯಾಗ್ಲೈನ್ ಏನಂತಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು, ನುಡಿಯೊಳಗಾಡಿ ನುಡಿಯದಿದ್ದರೆ ಕೂಡಲ ಸಂಗಮ ದೇವ ಎಂತ ಒಲಿಯೋಣಯ್ಯ ಅಂಥೇಳಿ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ನಾವು ಯಾವ ರೀತಿ ನುಡಿತೇವೋ ಅದೇ ರೀತಿ ಇರಬೇಕಾಗ್ತದೆ. ಒಂದು ವೇಳೆ ನಾವು ನುಡಿಯೋದೊಂದು ನಡೆಯೋದೊಂದು ಅಂದರೆ ನಾವು ಹಳ್ಳದಂಗೆ ಬಿಟ್ಬಿಟ್ಟು ಬೇರೆ ಥರ ನಡ್ಕೊಂಡು ಹೋದ್ವಿ ಅಂತಂದರೆ ನಮಗೆ ದೇವರು ಮೆಚ್ಚಲಿಕ್ಕಿಲ್ಲ, ಆ ದೇವರು ನಮ್ಮನ್ನು ಕ್ಷಮಿಸಲಿಕ್ಕಿಲ್ಲ ಅಥವಾ ಆ ದೇವರು ನಮಗೆ ಒಲಿಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಬಸವಣ್ಣವ್ರು ಹೇಳ್ತಾರೆ. ಅದೇ ರೀತಿ ನಾವು ಯಾವಾಗೂ ನಮ್ಮ ಭಾಷೆಯನ್ನು
ಶುದ್ಧವಾಗಿಟ್ಕೋಬೇಕು. ಭಾಷೆ ಯಾವ ರೀತಿ ಇದೆಯೋ ಅಥವಾ ನಮ್ಮ ನುಡಿ ಯಾವ ರೀತಿ ಇದೆಯೋ ನಾವು ಅದಕ್ಕೆ ಹೊಂದಾಣಿಕೆ ಆಗೋ ರೀತಿ ಬಾಳಬೇಕು, ನಮ್ಮ ವ್ಯಕ್ತಿತ್ವವನ್ನು ಎತ್ತರಿಸ್ಬೇಕು ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.